ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಎಂದಿನಂತೆ ಇಂದು ಕೂಡ ನಾವು ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದರಲ್ಲಿ ಯಾರ್ಯಾರು SDFDಗೆ ತಯಾರು ನಡೆಸ್ತಿದ್ರೋ ಅವ್ರು ನೋಡಲೇಬೇಕಾದಂಥ ಒಂದು ವಿಡಿಯೋ ಆಗಿದೆ ನೋಡಿ. ಇಲ್ಲಿ SDFDಗೆ ಸಂಬಂಧಿಸಿದಂಥ ಒಂದು ಪ್ರಮುಖ ಪ್ರಶ್ನೆಗಳಿದ್ದಾವೆ. ಜೊತೆಗೆ PC, PSI ಎಲ್ಲ ರೀತಿಯ ಒಂದು ಎಕ್ಸಾಮ್ನಲ್ಲಿ ಕೇಳುವಂಥ ಈ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿರ್ತವೆ ನೋಡಿರಿ. ಇದು 2025-26ರ ಒಂದು ಪರೀಕ್ಷೆ ತಯಾರಿ ನಡೆಸುವ ವ್ಯಕ್ತಿಗಳಿರುತ್ತೆ. ಇದರಲ್ಲಿ ವಿಷಯ ಯಾವ್ಯಾವಿದೆ ಅಂದರೆ ಸಾಮಾನ್ಯ ಜ್ಞಾನ ಇದೆ, ಇತಿಹಾಸ, ಭೂಗೋಳ, ಸಂವಿಧಾನ ಮತ್ತು ಸಾಮಾನ್ಯ ಕನ್ನಡ ಕೂಡ ಇದೆ. SDFD ಎಕ್ಸಾಮ್ಗೆ ಕನ್ನಡ ಕೂಡ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ನಮ್ಮ ಒಂದು ಮೊದಲನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ಸ್ ಬಿ ಹರಿಹರ ಮತ್ತು ಬುಕ್ಕ, ಆಪ್ಷನ್ ಸಿ ಎರಡನೇ ದೇವರಾಯ, ಆಪ್ಷನ್ಸ್ ಡಿ ರಾಮರಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹರಿಹರ ಮತ್ತು ಬುಕ್ಕ. ವಿಜಯನಗರ ಸಾಮ್ರಾಜ್ಯವು 1336ರಲ್ಲಿ ಅಕ್ಕ ಮತ್ತು ಬುಕ್ಕ ಎಂಬ ಸಹೋದರರು ತುಂಗಭದ್ರಾ ನದಿಯ ದಡದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದು ಹಂಪಿಯ ಮೊದಲ ರಾಜಧಾನಿ ಆಗಿರ್ತದೆ. ಹಂಪಿಯ ಒಂದು ರಾಜಧಾನಿ ಯಾವುದು? ಈ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ ಯಾವುದಾಗಿರ್ತದೆ ಅಂದರೆ ಹಂಪಿ ಇದರ ಒಂದು ರಾಜಧಾನಿ ಆಗಿರ್ತದೆ ನೋಡ್ರಿ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಯಾವಾಗ 1336ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಇದನ್ನು ಹರಿಹರ ಅಥವಾ ಅಕ್ಕ ಬುಕ್ಕ ಎಂಬ ಇಬ್ಬರು ಸಹೋದರರು ಸ್ಥಾಪನೆ ಮಾಡುತ್ತಾರೆ. ಇವರು ಗುರು ಯಾರಂದರೆ ವಿದ್ಯಾರಣ್ಯರು ಇವರ ಗುರು ಆಗಿರ್ತಾರೆ ನೋಡ್ರಿ. ವಿದ್ಯಾರಣ್ಯರು ಇವರ ಗುರು ಆಗಿರ್ತಾರೆ. ಇಲ್ಲಿದೆ ನೋಡಿ ಹಂಪಿ ಭಾವಚಿತ್ರ ನೋಡಿ. ಹಂಪಿ ಕಂಡುಬರ್ತದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆ, ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ನಂದಿ ಬೆಟ್ಟ, ಬಿ ತಲಕಾವೇರಿ, ಸಿ ಬ್ರಹ್ಮಗಿರಿ, ಡಿ ಮಹಾಬಲೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ತಲಕಾವೇರಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿಯಲ್ಲಿ ಉಗಮ ಆಗುತ್ತದೆ. ಇಲ್ಲಿ ತಲಕಾವೇರಿಯಲ್ಲಿ ಇದೊಂದು ಕಾವೇರಿ ಉಗಮ ಆಗುತ್ತದೆ. ಇದನ್ನು ದಕ್ಷಿಣ ಗಂಗೆ ಎಂದು ಕೂಡ ಕರೀತಾರೆ ನೋಡ್ರಿ. ಕಾವೇರಿ ನದಿಯನ್ನು ದಕ್ಷಿಣ ಗಂಗೆ ಎಂದು ಕೂಡ ಕರೀತಾರೆ. ಕಾವೇರಿ ನದಿಯು ಕರ್ನಾಟಕ, ತಮಿಳುನಾಡಿನಲ್ಲಿ ಹರಿದು ಮುಖಾಂತರ ಈ ಒಂದು ಪೂರ್ವದ ತೀರವನ್ನು ತಲುಪುತ್ತದೆ ನೋಡ್ರಿ. ಕಾವೇರಿ ನದಿ ಪೂರ್ವಕ್ಕೆ ಹರಿಯುವ ಒಂದು ನದಿಯಾಗಿದೆ. ಮುಂದಿನ ಒಂದು ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ? ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುವಂಥ ಭಾಗ ಯಾವುದಂತ ಕೇಳಿದ್ದಾರೆ. ಆಪ್ಷನ್ ಸಿ ಭಾಗ 2, ಆಪ್ಷನ್ಸ್ ಬಿ ಭಾಗ 3, ಆಪ್ಷನ್ ಸಿ ಭಾಗ 4, ಆಪ್ಷನ್ಸ್ ಡಿ ಭಾಗ 5. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭಾಗ 3. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ ನೋಡಿ. 12ರಿಂದ 35ರವರೆಗೆ ಈ ಒಂದು ಮೂಲಭೂತ ಒಂದು ಹಕ್ಕುಗಳನ್ನು ವಿವರಣೆಯನ್ನು ನೀಡಿದ್ದಾರೆ. ಇದು ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ. ಈ ಒಂದು ಸಂವಿಧಾನದ 3ನೇ ಭಾಗವನ್ನು ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ನೋಡ್ರಿ. ಇದು 12ರಿಂದ 35ರವರೆಗೂ ಈ ಒಂದು ವಿಧಿಗಳನ್ನು ಒಳಗೊಂಡಿದೆ ಭಾಗ 3ರಲ್ಲಿ. ಮುಂದಿನ ಒಂದು ಪ್ರಶ್ನೆ, ಇದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ ನೋಡಿ. ದೇವಾಲಯ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದು SDFDಯಲ್ಲಿ 2ನೇ ಪೇಪರು, ಸೆಕೆಂಡ್ನೇ ಪೇಪರ್ನಲ್ಲಿ ಕೇಳುವಂಥ ಕನ್ನಡ ಮೆಥಡ್. ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ 3 ಭಾಷೆಗಳು ಕೇಳ್ತಾರೆ. ಅದರಲ್ಲಿ ಕನ್ನಡ ನೋಡಿ. ದೇವಾಲಯ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಪ್ಷನ್ಸ್ ಎ ಗುಣಸಂಧಿ, ಆಪ್ಷನ್ಸ್ ಬಿ ಆಗಮ ಸಂಧಿ, ಆಪ್ಷನ್ಸ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ಸ್ ಡಿ ಆದೇಶ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ನೋಡಿ. ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ. ದೇವ ಪ್ಲಸ್ ಆಲಯ, ದೇವಾಲಯ ಎಂಬುದು ಸವರ್ಣ ದೀರ್ಘ ಸಂಧಿ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿವರಣೆ. ದೇವ ಅಧಿಕ್ ಆಲಯ ದೇವಾಲಯ, ಅ ಮತ್ತು ಅ ಅಧಿಕ್ ಆ ಆಗಿ ದೀರ್ಘ ಸ್ವರ ಆಗಿದೆ.
ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವಾದರೆ ಆ ದೀರ್ಘ ಸ್ವರ ಆದೇಶವಾಗಿ ಬರೋದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ನೋಡಿ. ಇರು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ಒಂದು ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಎಂದು ಸ್ವರ ಅಂತ ಕರಿತೇವೆ. ಇಲ್ಲಿ ದೇವ ಅನ್ನಲ್ಲಿ ಅ ಇದೆ, ಅದರ ಜೊತೆಗೆ ಅಧಿಕ್ ಆಲಯ ಇದೇನಾಗುತ್ತೆ ದೇವಾಲಯ. ಒಂದರ ಒಂದು ಮುಂದೊಂದೇ ಬಂದಾಗ ಅವೆರಡರ ಒಂದು ಸ್ಥಾನದಲ್ಲಿ ಅದೇ ಜಾತಿಯ ಅಂದರೆ ಒಂದೇ ಜಾತಿಯ ಒಂದು ಅಕ್ಷರಗಳೇನೆಂದರೆ ಸವರ್ಣ ಆದೇಶವಾಗಿ ಬರೋದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಕನ್ನಡ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಕ್ಸಾಮ್ನಲ್ಲಿ. SD FD ಈ ರೀತಿಯಾದ ದೊಡ್ಡ ದೊಡ್ಡ ಹುದ್ದೆಗೆ ಎಲ್ಲ ರೀತಿ ಮಾಹಿತಿ ಗೊತ್ತಿರಬೇಕಾಗ್ತದೆ. 5ನೇ ಪ್ರಶ್ನೆ, ಈ ಒಂದು ಸ್ಕರ್ವಿ ರೋಗವು ಯಾವ ಜೀವಸತ್ವ ಕೊರತೆಯಿಂದ ಬರುತ್ತದೆ? ಎ ವಿಟಮಿನ್ ಎ ಕೊರತೆಯಿಂದ, ಆಪ್ಷನ್ಸ್ ಬಿ ವಿಟಮಿನ್ ಬಿ ಕೊರತೆಯಿಂದ, ಆಪ್ಷನ್ ಸಿ ವಿಟಮಿನ್ ಸಿ ಕೊರತೆಯಿಂದ, ಆಪ್ಷನ್ಸ್ ಡಿ ವಿಟಮಿನ್ ಡಿ ಕೊರತೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ ಕೊರತೆಯಿಂದ ಈ ಒಂದು ಸ್ಕರ್ವಿ ರೋಗ ಬರುತ್ತೆ ನೋಡ್ರಿ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ. ಇದು ಒಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ ನೋಡ್ರಿ. ಏನಾಗುತ್ತೆ? ಹಲ್ಲುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಹುಳಿ ಹಣ್ಣುಗಳಲ್ಲಿ ವಿಟಮಿನ್ ಸಿ ಕಂಡುಬರ್ತದೆ, ಹೆಚ್ಚಾಗಿ ಕಂಡುಬರ್ತದೆ. ಯಾವ? ನಿಂಬೆಹಣ್ಣು ಆಗಿರ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಭಾವಚಿತ್ರದಲ್ಲಿದೆ. ಈ ಒಂದು ಹುಳಿ ನಿಂಬೆಹಣ್ಣುಗಳಲ್ಲಿ ಮತ್ತು ಕಿತ್ತಾಳೆಗಳಲ್ಲಿ ಈ ಒಂದು ವಿಟಮಿನ್ ಸಿ ಹೆಚ್ಚಾಗಿ ಕಂಡುಬರುತ್ತದೆ. ಹೆಚ್ಚಾಗಿ ಕಂಡುಬರೋದೇ ಅಷ್ಟು ಯಾವುದರಲ್ಲಿ ಕಿತ್ತಾಳೆ ಮತ್ತು ನಿಂಬೆಹಣ್ಣು. ಕಿತ್ತಾಳೆ ಮತ್ತು ನಿಂಬೆಹಣ್ಣಿನಲ್ಲಿ ಈ ಒಂದು ವಿಟಮಿನ್ ಸಿ ಕಂಡುಬರ್ತದೆ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್ ಎ ಕೆಂಗಲ್ ಹನುಮಂತರಾಯ, ಆಪ್ಷನ್ಸ್ ಬಿ ಎಸ್ ನಿಜಲಿಂಗಪ್ಪ, ಆಪ್ಷನ್ಸ್ ಸಿ KC ರೆಡ್ಡಿ, ಆಪ್ಷನ್ಸ್ ಡಿ ದೇವರಾಜ್ ಅರಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ KC ರೆಡ್ಡಿ. ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ ಅಂತ ಕರೀತಾರೆ ಇವರಿಗೆ. KC ರೆಡ್ಡಿಯ ಒಂದು ಸಂಪೂರ್ಣ ಒಂದು ಹೆಸರೇನಪ್ಪ ಅಂತಂದರೆ ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ. ಇವರೇನಪ್ಪ ಅಂತಂದರೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ. 1947 1952ರವರೆಗೂ ಈ ಒಂದು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮುಂದಿನ ಒಂದು ಪ್ರಶ್ನೆ, ವಿಶ್ವವಿಖ್ಯಾತ ಜೋಗ್ ಜಲಪಾತವು ಯಾವ ನದಿಯಿಂದ ಸೃಷ್ಟಿಯಾಗಿದೆ? ಆಪ್ಷನ್ಸ್ ಎ ಕಾಳಿ ನದಿ, ಬಿ ಶರಾವತಿ ನದಿ, ಸಿ ಅಘನಾಶಿ ನದಿ, ಡಿ ನೇತ್ರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಶರಾವತಿ ನದಿ. ಇಲ್ಲಿ ಕಂಡು ಬರ್ತದೆ ನೋಡ್ರಿ, ಭಾವಚಿತ್ರದಲ್ಲಿ ಭಾವಚಿತ್ರ ಕೂಡ ಹಾಕಿದ್ದೀನಿ ಇಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜೋಗ್ ಜಲಪಾತವು ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ರಾಜ, ರೋರರ್, ರಾಕೆಟ್ ಮತ್ತು ರಾಣಿ ಎಂಬ 4 ಕವಲುಗಳನ್ನು ಇದು ಹೊಂದಿದೆ ನೋಡಿ. ರಾಜ, ರೋರೋ, ರಾಕೆಟ್ ಮತ್ತು ರಾಣಿ ಎಂಬ 4 ಕವಲನ್ನು ಹೊಂದಿದೆ. ಶಿವಮೊಗ್ಗದಲ್ಲಿ ಕಂಡುಬರುವಂಥ ಜೋಗ್ ಜಲಪಾತ ಇಲ್ಲಿದೆ ನೋಡಿ ಭಾವಚಿತ್ರ. 4 ಒಂದು ಕವಲುಗಳಾಗಿ ಇದು ಕಂಡುಬರ್ತದೆ. ಶಿವಮೊಗ್ಗದಲ್ಲಿ ಕಂಡುಬರುತ್ತೆ ನೋಡ್ರಿ ಈ ಒಂದು ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ. ಮುಂದಿನ ಒಂದು ಪ್ರಶ್ನೆ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಅವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ನೋಡಿ. ಭಾರತದ ಸಂವಿಧಾನದ ಶಿಲ್ಪಿ ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಮುಂದಿನ ಒಂದು ಪ್ರಶ್ನೆ, ಮರಗಿಡಗಳು ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ದ್ವಿಗು ಸಮಾಸ, ಕರ್ಮಧಾರಯ ಸಮಾಸ. ಸರಿಯಾದ ಉತ್ತರ ದ್ವಂದ್ವ ಸಮಾಸ. ಆಪ್ಷನ್ಸ್ ಬಿ ದ್ವಂದ್ವ ಸಮಾಸ ಇದಕ್ಕೆ ಸಂಬಂಧಿಸಿದೆ ನೋಡಿ. ಮರ ಅಧಿಕ್ ಗಿಡ ಇದು ದ್ವಂದ್ವ ಸಮಾಸಕ್ಕೆ ಸಂಬಂಧಿಸಿದೆ. ಮರ ಅಧಿಕ್ ಗಿಡವು ಮರಗಿಡಗಳು ಅಂತ ಕರೀತಾರೆ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥಕ್ಕೂ ಪ್ರಾಧಾನ್ಯತೆ ಇದ್ದರೆ ಅದು ದ್ವಂದ್ವ ಸಮಾಸ ಅಂತ ಕರೆಯುತ್ತಾರೆ. ಈ ಒಂದು ದ್ವಂದ್ವ ಸಮಾಸದ ಒಂದು ಮಾಹಿತಿ ಇಲ್ಲಿದೆ ನೋಡಿ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳ ಸೇರಿಗೆಯಿಂದ
ಅವು ಅರ್ಥಕ್ಕೆ ಪ್ರಾತಿನಿಧ್ಯ ಇದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರೀತಾರೆ. ಅದೇ ರೀತಿಯಾಗಿ ಕಿತ್ತೂರು, ಮುಂದಿನ ಒಂದು ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1824. ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಸಶಸ್ತ್ರ ಬಂಡಾಯವನ್ನು ಹೂಡಿದ್ದರು. ಇದು 1857ರ ಸಿಪಾಯಿ ದಂಗೆಗಿಂತ ಮುಂಚಿತವಾಗಿ ನಡೆದ ಹೋರಾಟವಾಗಿದೆ. 1824ರಲ್ಲಿ ನಡೆದಂಥ ಕಿತ್ತೂರು ದಂಗೆ ಆಗಿದೆ ನೋಡಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯ ವಿರುದ್ಧ ಹೋರಾಡಿದಂಥ ಹೋರಾಟ ಇದಾಗಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ ನೋಡಿ ಇಲ್ಲಿ. ಈ ರೀತಿಯಾಗಿ ನಾವು ಒಂದು ಕಡೆ ಅವ್ರ ಫೋಟೋ ಕೂಡ ನೋಡ್ತಾ ಇದ್ದರೆ ನಮ್ಮ ತಲೆಯಲ್ಲಿ ಈ ಒಂದು ಮಾಹಿತಿ ಏನಂದರೆ ಸ್ಟೋರ್ ಆಗ್ತದೆ. ಇವರ ಒಂದು ಮಾಹಿತಿ ಏನಂದರೆ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ, ಜೊತೆಗೆ ನಮ್ಮ ತಲೆಯಲ್ಲಿ ಕೂಡ ಶೇರ್ ಆಗುತ್ತೆ. ಈ ರೀತಿಯಾಗಿ ವಿಡಿಯೋ ತಂದಕ್ಕೆ ನಿಮ್ಗೆ ಏನಾದ್ರು ಇಷ್ಟ ಆಯ್ತಂದ್ರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಇದು ನೋಡ್ರಿ. ಶಕ್ತಿಯ ಅಂದರೆ ಪವರ್ ಏಕಮಾನ ಯಾವುದು? ಶಕ್ತಿಯ ಏಕಮಾನ ಪವರ್ನ ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. ಜೌಲ್, ನ್ಯೂಟನ್, ವ್ಯಾಟ್, ವೋಲ್ಟ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಟ್ ನೋಡಿ. ವ್ಯಾಟ್ ಎನ್ನುವುದು ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. SI ಯೂನಿಟ್ ಯಾವುದಂದರೆ ವ್ಯಾಟ್ ಆಗಿದೆ. ಪವರ್ದು SI ಯೂನಿಟ್ ಯಾವುದು? ವ್ಯಾಟ್. ಜೇಮ್ಸ್ ವ್ಯಾಟ್ ಅವರ ಗೌರವಾರ್ಥವಾಗಿ ಇದನ್ನು ಹೆಸರಿಡಲಾಗಿದೆ. ಈ ಒಂದು ವ್ಯಾಟ್ ಎಂಬ ಹೆಸರು ಯಾವಾಗ ಬಂತಂದರೆ ಜೇಮ್ಸ್ ವ್ಯಾಟ್ ಅವರ ಒಂದು ಗೌರವಾರ್ಥವಾಗಿ ಅವರ ಹೆಸರು ಇಡಲಾಗಿದೆ ನೋಡಿ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಕುದುರೆಮುಖ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಪುಷ್ಪಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮುಳ್ಳಯ್ಯನಗಿರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಇದರ ಒಂದು ಎತ್ತರ ಎಷ್ಟಂದರೆ 1930 ಮೀಟರ್ಗಳಷ್ಟು ಇದು ಎತ್ತರವನ್ನು ಹೊಂದಿದೆ ಕರ್ನಾಟಕದ ಮುಳ್ಳಯ್ಯನಗಿರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ತಿದ್ದುಪಡಿ ಯಾವುದು? ಆಪ್ಷನ್ ಸಿ 42ನೇ ತಿದ್ದುಪಡಿ, ಆಪ್ಷನ್ಸ್ ಬಿ 44ನೇ ತಿದ್ದುಪಡಿ, ಆಪ್ಷನ್ ಸಿ 61ನೇ ತಿದ್ದುಪಡಿ, ಆಪ್ಷನ್ಸ್ ಡಿ 73ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ 61ನೇ ತಿದ್ದುಪಡಿ. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಂಥ ತಿದ್ದುಪಡಿ ಯಾವುದಂದರೆ ಈ 61ನೇ ತಿದ್ದುಪಡಿ ಆಗಿದೆ ನೋಡಿ. 1989ರ 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮತದಾನದ ಕನಿಷ್ಠ ವಯಸ್ಸನ್ನು 20 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಗುತ್ತದೆ. ಯಾವಾಗ? 1989ನಲ್ಲಿ 1989ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಜಾರಿ ಮಾಡ್ತಾರೆ ನೋಡ್ರಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಚಂದ್ರ ಪದದ ತದ್ಭವ ರೂಪ ಏನು? ಚಂದ್ರ ಒಂದು ಪದದ ತದ್ಭವ ರೂಪ ಏನು? ಇದು ಸಾಮಾನ್ಯ ಕನ್ನಡದ ಪ್ರಶ್ನೆಯಾಗಿದೆ. ಆಪ್ಷನ್ ಸಿ ಚಂದಿರ, ಆಪ್ಷನ್ಸ್ ಬಿ ಚಂದ್ರಮ, ಆಪ್ಷನ್ ಸಿ ತಿಂಗಳ, ಆಪ್ಷನ್ಸ್ ಡಿ ಶಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದಿರ. ಸಂಸ್ಕೃತದ ಒಂದು ಚಂದ್ರ ಏನಪ್ಪ ಅಂತಂದರೆ ತತ್ಸಮ ಪದಾರ್ಥದ. ಇದನ್ನು ಕನ್ನಡದಲ್ಲಿ ಬದಲಾವಣೆಯಾಗಿ ಚಂದ್ರ ಅಂದರೆ ತದ್ಭವ ರೂಪ ಚಂದ್ರ ಆಗಿರ್ತದೆ ನೋಡ್ರಿ. ಚಂದ್ರನ ಫೋಟೋ. ಬಿಜಾಪುರದ ಗೋಲ್ ಗುಮ್ಮಟವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಸಿ ಯೂಸುಫ್ ಆದಿಲ್ ಶಾ, ಆಪ್ಷನ್ಸ್ ಬಿ ಇಬ್ರಾಹಿಂ ಆದಿಲ್ ಶಾ 2, ಆಪ್ಷನ್ಸ್ ಸಿ ಮೊಹಮ್ಮದ್ ಆದಿಲ್ ಶಾ, ಆಪ್ಷನ್ಸ್ ಡಿ ಅಲಿ ಆದಿಲ್ ಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಮೊಹಮ್ಮದ್ ಆದಿಲ್ ಶಾ. ವಿಜಯಪುರದ ಗೋಲ್ ಗುಮ್ಮಟವನ್ನು ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡುತ್ತಾನೆ. ಇದು ವಿಶ್ವದ ಅತಿದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ ನೋಡಿ. ಮತ್ತು ಪಿಸುಗುಟ್ಟುವ ಗ್ಯಾಲರಿ ಇದು ಪ್ರಸಿದ್ಧವಾಗಿದೆ. ಇಲ್ಲಿ ಕಂಡು ಬರುತ್ತೆ ನೋಡಿ ಗೋಲ್ ಗುಮ್ಮಜು. ಇದು ಬಿಜಾಪುರ್ನಲ್ಲಿರುವಂಥ ಗೋಲ್ ಗುಮ್ಮಜ್ ಆಗಿದೆ. ಇದನ್ನು ನಿರ್ಮಾಪಕ ಯಾರು ಮಾಡ್ತಾರೆ? ನಿರ್ಮಾಣ ಮಾಡಿದವರು ಮೊಹಮ್ಮದ್ ಆದಿಲ್ ಶಾ. ಇಲ್ಲಿ ಏನಪ್ಪ ಅಂತಂದರೆ ಪಿಸುಗುಟ್ಟುವ ಗ್ಯಾಲರಿಗಳು ಕಂಡು ಬರುತ್ತೆ ನೋಡಿರಿ. ಸೈಡ್ನಲ್ಲಿ ಹೋಗಿ ಇಲ್ಲಿ ಒಂದು ಸಲ ಒದರಿದ್ರೆ 7 ಬಾರಿ
ಆ ಒಂದು ವಾಯ್ಸ್ ಕೇಳುತ್ತದಂತ ಹೇಳುತ್ತಿದ್ದರು. ಪಿಸುಗುಟ್ಟುವ ಗೆಲರವನ್ನು ಹೊಂದಿದೆ. ಇಲ್ಲಿ ಇದು ಬಿಜಾಪುರದಲ್ಲಿ ಕಂಡುಬರುತ್ತದೆ ಗೋಲು ಗುಮ್ಮಜ್. ಮುಂದಿನ ಒಂದು ಪ್ರಶ್ನೆ, ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು? ಆಪ್ಷನ್ಸ್ ಎ ಸೋಡಿಯಂ ಕಾರ್ಬೊನೇಟ್, ಆಪ್ಷನ್ಸ್ ಬಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಸಿ ಸೋಡಿಯಂ ಬೈಕಾರ್ಬೊನೇಟ್, ಆಪ್ಷನ್ಸ್ ಡಿ ಕ್ಯಾಲ್ಸಿಯಂ ಕ್ಲೋರೈಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸೋಡಿಯಂ ಕ್ಲೋರೈಡ್, NaCl ಅಂತ ಕರೆಯುತ್ತಾರೆ. ಇದು ಒಂದು ಅಡಿಗೆ ಉಪ್ಪಾಗಿದೆ ನೋಡಿ. ನಾವು ದಿನನಿತ್ಯ ಬಳಸುವ ಅಡಿಗೆ ಉಪ್ಪನ್ನು ರಾಸಾಯನಿಕವಾಗಿ ಸೋಡಿಯಂ ಕ್ಲೋರೈಡ್ NaCl ಎಂದು ಕರೀತಾರೆ. ರಾಸಾಯನಿಕ ಒಂದು NaCl ಅಂತ ಕರೀತಾರೆ ನೋಡಿ. ಅದಕ್ಕೆ NaCl ಇಲ್ಲಿದೆ ನೋಡಿ. ಇದು ಸೋಡಿಯಂ ಕ್ಲೋರೈಡ್ ಆಗಿದೆ ನೋಡಿ. ಇದೊಂದು ಉಪ್ಪು ಏನಿದೆ, ಇದು ಉಪ್ಪಾಗಿದೆ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಯಾವುದು? ಹಾಸನ್, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಕೊಡಗು ನೋಡಿ. ಕೊಡಗು ಏನಂದರೆ ಅತಿ ಹೆಚ್ಚು ಒಂದು ಕಾಫಿ ಬೆಳೆಯುವಂಥ ಜಿಲ್ಲೆಯಾಗಿದೆ. ಕೊಡಗು ಜಿಲ್ಲೆಯು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವಂಥ ಜಿಲ್ಲೆಯಾಗಿದೆ ನೋಡಿ. ನಂತರ ಸ್ಥಾನದಲ್ಲಿ ಚಿಕ್ಕಮಗಳೂರು ಕಂಡುಬರ್ತದೆ. ಕಾಫಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ಒಂದು ಜಿಲ್ಲೆ ಯಾವುದಂದ್ರೆ ಕೊಡಗು, ನಂತರದಲ್ಲಿ ಚಿಕ್ಕಮಗಳೂರು ಕಂಡುಬರ್ತದೆ. ಕಾಫಿ ಯಾವ ರೀತಿಯಾಗಿರುತ್ತಂತ ನೋಡಿ, ಇಲ್ಲಿ ಕಾಣ್ತಾ ನೋಡು. ಈ ರೀತಿಯಾಗಿ ಕಾಫಿ ಒಂದು ಚಿತ್ರ ಇದೆ. ಮುಂದಿನ ಒಂದು ಪ್ರಶ್ನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್ ಎ 352ನೇ ವಿಧಿ, ಆಪ್ಷನ್ಸ್ ಬಿ 356ನೇ ವಿಧಿ, ಆಪ್ಷನ್ ಸಿ 360 ವಿಧಿ, ಆಪ್ಷನ್ಸ್ ಡಿ 370ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ 352ನೇ ವಿಧಿ. ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾರು ಹೊರಡಿಸ್ತಾರೆ ಅಂದರೆ ರಾಷ್ಟ್ರಪತಿಯವರು ಹೊರಡಿಸುತ್ತಾರೆ. ರಾಷ್ಟ್ರಪತಿ ವಿಡಿಯೋ ಯಾರ್ಯಾರು ನೋಡಿಲ್ಲ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ರಾಷ್ಟ್ರಪತಿ ವಿಡಿಯೋ ಇತ್ತೀಚೆಗೆ ವಿಡಿಯೋ ಹಾಕಿದ್ದೆ ನೋಡಿ. ಆ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಇದೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ನೋಡಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಳೆಯು ಮುತ್ತಿನಂತೆ ಸುರಿಯಿತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಆಪ್ಷನ್ಸ್ ಎ ರೂಪಾಲಂಕಾರ, ಆಪ್ಷನ್ಸ್ ಬಿ ಉಪಮಾಲಂಕಾರ, ಆಪ್ಷನ್ ಸಿ ಉತ್ಪ್ರೇಕ್ಷಣ ಅಲಂಕಾರ, ಆಪ್ಷನ್ಸ್ ಡಿ ದುಷ್ಟಾಲಂಕಾರ. ಮಳೆ ಮುತ್ತಿನಂತೆ ಸುರಿಯಿತು ಇದು ಯಾವ ಅಲಂಕಾರಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಉಪಮಾಲಂಕಾರ, ಮಳೆ ಮುತ್ತು. ಇಲ್ಲಿ ಮಳೆಯನ್ನು ಮುತ್ತಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾ ವಾಚಕ ಬಂದಿರೋದರಿಂದ ಇದು ಉಪಮಾಲಂಕಾರವಾಗಿದೆ ನೋಡಿ. ಮಳೆ ಮುತ್ತು ಎಂಬ ಈ ಒಂದು ಯಾವುದಪ್ಪ ಅಂತಂದರೆ ಉಪಮಾಲಂಕಾರ ಸಂಬಂಧಿಸಿದೆ ನೋಡಿ. ಇದರ ಒಂದು ವಿವರಣೆ ಇಲ್ಲಿದೆ ನೋಡಿ, ನೋಡ್ಕೊಳ್ಳಿ. ಈ ಕನ್ನಡದಲ್ಲಿ ಕನ್ನಡ ವ್ಯಾಕರಣ ಕಡ್ಡಾಯವಾಗಿ ನಾವು ನೋಡ್ಕೋಬೇಕಾಗ್ತದೆ ಕನ್ನಡ. ಯಾಕಂದರೆ ಈ ಒಂದು 2ನೇ ಪೇಪರ್ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಈ ಒಂದು ಎಕ್ಸಾಮ್ನಲ್ಲಿ ಕೇಳ್ತಾರೆ ನೋಡಿರಿ. 35 ಪ್ರಶ್ನೆಗೆ ಇರುತ್ತದೆ. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು? ಆಪ್ಷನ್ಸ್ ಎ ದ ರಾ ಬೇಂದ್ರೆ, ಆಪ್ಷನ್ಸ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ಸ್ ಡಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಕುವೆಂಪು ನೋಡಿ. ರಾಷ್ಟ್ರಕವಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕಾಗಿ 1967ರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಇವರು ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗಿದ್ದಾರೆ. ಯಾರು? ಕುವೆಂಪು ಅವರು ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ವ್ಯಕ್ತಿಯಾಗಿದ್ದಾರೆ ನೋಡಿ. ಕುವೆಂಪು ಅವರ ಒಂದು ಭಾವಚಿತ್ರ ನೋಡಿಕೊಳ್ಳಿ. 1967ರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆಯುತ್ತಾರೆ. ಈ ಯಾವ ಕೃತಿಗೆ ಪಡೀತಾರೆ ಅಂದರೆ ಶ್ರೀ ರಾಮಾಯಣಂ ದರ್ಶನಂ, ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೀತಾರೆ. ಇವರು ಪಡೆದಂಥ
ಒಂದು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ದೊರೆತ ಮೊದಲ ಒಂದು ಜ್ಞಾನಪೀಠ ಪ್ರಶಸ್ತಿ ಆಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಕೂಡ ಮಾಡಿ. ಈ ವಿಡಿಯೋ ಯಾವ ರೀತಿಯಾಗಿದೆ, ಚೆನ್ನಾಗಿತ್ತಂದರೆ ಸೂಪರ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಪ್ರತಿದಿನ ಅನಿತ್ಯ ನಾನು ನಿಮ್ಮ ಕಣ್ಣು ಮುಂದೆ ತರ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಮೆಲ್ಲರ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಸರಿಯಾದ ರೀತಿಯಲ್ಲಿ ಈ ಒಂದು ಕ್ವಶನ್ನ ಎಲ್ಲರೂ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.